ನಮಸ್ತೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಶ್ರೀ ಗುರುಕುಲ್ ವಿದ್ಯಾಸಂಸ್ಥೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅದೆಷ್ಟು ಅವಿಸ್ಮರಣೀಯವಾದದ್ದು ಅಲ್ವಾ ಗೆಳತಿ? ಹೌದು ಗೆಳತಿ, ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಹೆಮ್ಮೆಯ ಹಬ್ಬವಾಗಿದೆ. ಇದೀಗ ನಮ್ಮ ರಾಜ್ಯದ ಬಗ್ಗೆ ಯಾರಿಗೂ ತಿಳಿಯದೇ ಇರುವ ವಿಶೇಷತೆಗಳನ್ನು ನಮ್ಮ ಗೆಳೆಯರಿಗೂ ತಿಳಿಸಿಕೊಡೋಣ. ಭಾರತ, ಶ್ರೀಲಂಕಾ ಮತ್ತು ತಾಂಜಾನಿಯಾದಲ್ಲಿ ಇಂಜಿನಿಯರ್ಗಳ ದಿನವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿಯೇ ಆಚರಿಸಲಾಗುತ್ತದೆ. ಇವರು ಹುಟ್ಟಿದ್ದು ಇದೇ ಮಣ್ಣಿನಲ್ಲಿ. ಕ್ರಿಸ್ತಪೂರ್ವ 2ನೇ ಶತಮಾನದ ಚಾರಿಷಿಯಸ್ ಮೈನ್ ಎಂಬ ಗ್ರೀಕ್ ನಾಟಕದಲ್ಲಿ ನಮ್ಮ ಕನ್ನಡ ಪದಗಳನ್ನು ಬಳಸಲಾಗಿದೆ. ಆದ್ದರಿಂದ ನಮ್ಮ ಕನ್ನಡ ಪದಗಳು ಪ್ರಾಚೀನ ಕಾಲದಲ್ಲೂ ಯುರೋಪ್ ದೇಶದವರೆಗೂ ಹಬ್ಬಿತ್ತು. ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು ಇದೇ ನಮ್ಮ ಮಣ್ಣಿನಲ್ಲಿ. 1942ರಲ್ಲಿ ಶಿಕಾರಿಪುರದ ಇಸೂರು ಎಂಬ ಗ್ರಾಮವು ಸ್ವಾತಂತ್ರ್ಯದ ಮೊದಲ ಗ್ರಾಮವಾಗಿದೆ ಮತ್ತು ಸ್ಪಿಟ್ ಇಂಡಿಯಾ ಚಳುವಳಿಗೆ ಬೆಂಬಲವನ್ನು ನೀಡಿತು. ಆದ್ದರಿಂದ ಕನ್ನಡಿಗರ ಧೈರ್ಯ ಎಲ್ಲರಿಗೂ ಪ್ರೇರಣೆಯಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧ, ರೇಷ್ಮೆ, ಕಾಫಿ, ರಾಗಿ ಉತ್ಪಾದಿಸುವುದು ಇದೇ ನಮ್ಮ ಕರ್ನಾಟಕದ ಮಣ್ಣಿನಲ್ಲಿ. ಜರ್ಮನ್ ಮೂಲದ ಕಿಟಲ್ ಎಂಬಾತ ಕನ್ನಡ ಇಂಗ್ಲಿಷ್ ನಿಘಂಟನ್ನು ರಚಿಸಿದ ಮೊದಲ ವಿದೇಶಿಯನ್ನಾಗಿದ್ದನು. ಆ ವಿದೇಶಿಯರನ್ನು ಸೆಳೆಯುವ ಸಾಮರ್ಥ್ಯ ನಮ್ಮ ಕನ್ನಡ ಭಾಷೆಯದ್ದಾಗಿದೆ. ನಿಮಗೆ ಇದು ಗೊತ್ತಿದೆ? ಇವು ನಮ್ಮ ಕರ್ನಾಟಕದ ವಿಶೇಷತೆಗಳಾಗಿವೆ. ಕರ್ನಾಟಕದ ಹಿರಿಮೆಯನ್ನು ಸಾರುವ ಎಲ್ಲಾ ವಿಷಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಕರ್ನಾಟಕ.